ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೇಗಿಲು ಹೊಲ ಉಳದೆ ಭೂಮಿನೂ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಬೆಂಗಳೂರಿಗೆ ಏನಾದ್ರು ಮಾಡಿ ಒಂದಷ್ಟು ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೂಡ ಕೇಳಿದೆ. ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ದಾಖಲೆಗಳು ಮೂಲತವಾಗಿ ಅಲ್ಲಿಂದ ನಾನು ಬರ್ತೇನೆ. ಎಲ್ಲ SM ಕೃಷ್ಣರವರು ಭೂಮಿ ಅಂತ ಒಂದು ಸ್ಕೀಮ್ನ ತೆಗೆದುಕೊಂಡ್ರು. ಭೂಮಿ ಅಂತೇಳಿ 2000ರಲ್ಲಿ ತೆಗೆದುಕೊಂಡು ಬಂದರು. ಇಟ್ ಈಸ್ ಅನ್ ಹಿಸ್ಟಾರಿಕ್ ಡಿಸಿಷನ್. ಇಡೀ ದೇಶ ಏನಿದು ಭೂಮಿ ಅಂತ ನೋಡಿದ್ರು. ಪಾಣಿಗಳನ್ನು 5 ರೂಪಾಯಿಗೆ ಎಲೆಕ್ಟ್ರಾನಿಕ್ ಪಾಣಿಗಳನ್ನ ಎಲ್ಲ ಬರಿತಾ ಇದ್ರು, ಯಾರ್ಯಾರ್ದು ಅಸೋಸಿಯೇಷನ್ ಬರಿತಾ ಇದ್ರು. ಕಂಪ್ಯೂಟರೈಸ್ ಮಾಡಿ ತೆಗೆದುಕೊಂಡು ಬಂದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ನಾವು ಬೆಂಗಳೂರಿನಲ್ಲಿ ಅದನ್ನು ಆ ರೆಕಾರ್ಡ್ನ ಇನ್ನು ಮ್ಯಾನ್ಯುಯಲಲ್ಲೇ ಬರಿತಾ ಇದ್ವು. ಬೇಕಾದಷ್ಟು ಆಗ್ತಾ ಇದ್ವು. ಎಲ್ಲ ಬೆಂಗಳೂರು ಬೆಲೆಗಳು ಎಲ್ಲ ಗಗನಕ್ಕೆ ಹೋಗ್ತಾ ಇದೆ. ಇದನ್ನ ಏನಾರು ಮಾಡಿ ಮಿಸ್ಯೂಸ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಡಿಜಿಟಲೈಸೇಷನ್ ಆಫ್ ಪ್ರಾಪರ್ಟಿ ರೆಕಾರ್ಡ್ಸ್ ಅಂತ ಹೇಳಿ ತಂದು ಇಲ್ಲಿ 25 ಲಕ್ಷ ಆಸ್ತಿಗಳು ಬೆಂಗಳೂರಿನಲ್ಲಿ ಇದೆ. ನಾನೇ UD ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತದೆ. ಆಗೆಲ್ಲ KR ಪುರಂ ಎಲ್ಲ ಸೇರಿತ್ತು. ನಾನು UD ಮಿನಿಸ್ಟರ್ ಇದ್ದಾಗೆಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇದಿತ್ತು. ಅದು CMCಗಳಿತ್ತು. 7 CMC ಬೆಂಗಳೂರು ಸುತ್ತಮುತ್ತಲು ಅವರು ಎಲ್ಲ ನಮ್ಮ ಸೋಮಶೇಖರ್ ಎಲ್ಲ ಇದ್ದಾರೆ ಆ ಏರಿಯಾಲೆಲ್ಲ 7 CMC ಇತ್ತು. ನಾವು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೊಸದಾಗಿ ತಂದು ನಮಗೆ ಜನರ ಮೇಲೆ ಒಂದು ವಿಶ್ವಾಸ ಇಟ್ಟು ಏನಾರು ಒಂದು ಮಾಡ್ತಾರೆ ಅಂತ. ಆಗೇನಾಯಿತು, ಕೆಲವರೆಲ್ಲ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅವ್ನು 10,000 ಅಡಿ ಇತ್ತು ಅಂತಂದರೆ ಬರೀ 2,000 ಅಡಿ ಡಿಕ್ಲೇರ್ ಮಾಡ್ಕೊಳ್ಳೋದು, ಅವನೇ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಇದನ್ನು ತಪ್ಪಿಸ್ಬೇಕು ಅಂಥೇಳಿ ನಾವು ಇದಕ್ಕೆ ಮ್ಯಾನ್ಯುಯಲ್ ಸಿಸ್ಟಮಿಂದ ತಂದು ಇದನ್ನು ಅರ್ಬನ್ ರೆಕಾರ್ಡಿಂದ ಇದನ್ನು ನಾವು ಏನಾರು ಮಾಡಿ ಇದನ್ನು ನಾವು ತಪ್ಪಿಸಿ ಇದನ್ನು ಡಿಜಿಟಲೈಸೇಷನ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಾಪರ್ಟಿಗಳನ್ನು ಆಧಾರ್ಗೆ ಲಿಂಕ್ ಮಾಡಿದ್ದೀವಿ. ಈಗ ಮುಂದೆ ರಿಜಿಸ್ಟ್ರೇಷನ್ಗೂ ಲಿಂಕ್ ಮಾಡಿದ್ವಿ. ಇನಿಷಿಯಲಿ ಸ್ವಲ್ಪ ಕಷ್ಟ. ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಮಂತ್ರಿಗಳೇ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದಾರಲ್ಲ.